ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಖುಷಿ ಆಗ್ತಿದೆ ಈ ರೆಸ್ಪಾನ್ಸ್ ನೋಡಿ. ಅಂಡ್ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ತುಂಬಾ ರೆಸ್ಪಾನ್ಸ್ ಮಾಡ್ತಿರೋದು ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾನಲ್ಲಿ ಇಷ್ಟೊಂದು ಒಂದು ರೆಸ್ಪಾನ್ಸ್ ಬರ್ತಿರೋದು ಒಂದು ಕ್ಯಾರೆಕ್ಟರ್ಗೆ. ಲೈಕ್ ಮುಂಚೆನೂ ಹೇಳಿದ್ದೆ ನಾನು ಮಾಡಿರೋ ಅಷ್ಟು ಕ್ಯಾರೆಕ್ಟರ್ಗಳಿಂದ ತುಂಬಾ ವಿಭಿನ್ನವಾಗಿದೆ ಅಂತ. ಐ ಥಿಂಕ್ ನೌ ಯು ನೋ ಇಟ್. ಸೊ ತುಂಬಾ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಎಸ್ ಎಸ್ ಹೌದು ಹೌದು. ನನಗೆ ಫಸ್ಟ್ ಕ್ರಿಟಿಕ್ ಬಂದು ನನ್ನ ವೈಫ್ ಮತ್ತೆ ನನ್ನ ಮಗ. ಸೊ ದೇ ರಿಯಲಿ ಲವ್ ದಟ್ ಸಿನಿಮಾ ನೋಡಿ. ಅವರು ಈ ಥರನೂ ಒಂದು ಮಾಡ್ತೀಯಾ ಅಂತ ಕೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ ತಮಿಳ್ ಸ್ಲ್ಯಾಂಗು ಅದೆಲ್ಲ ತುಂಬಾ ಕಷ್ಟ ಆಗಿತ್ತು. ಬಟ್ ದೆನ್ ಡಬ್ಬಿಂಗ್ ಅಲ್ಲಿ ವಿನೋದ್ ಸರ್ ತುಂಬಾ ಹೆಲ್ಪ್ ಮಾಡೋದು. ಅಂಡ್ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಎಲ್ಲ ಟೀಮ್ ವರ್ಕ್ ತುಂಬಾ ಇದೆ ನನಗೆ. ನೀವು ನೋಡಿದಾಗೆ ಸಿನಿಮಾನು ಇಟ್ಸ್ ಕಂಪ್ಲೀಟ್ ಟೀಮ್ ವರ್ಕ್. ಸೊ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಲಿ. ಅಂಡ್ ಥಿಯೇಟರ್ಸ್ ನಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಎಸ್ ಕರೆಕ್ಟ್ ಮೇಡಮ್. ಸೊ ನೀವು ನೋಡಿದಾಗೆ ಎಲ್ಲದಕ್ಕೂ ಒಂದೊಂದು ರೆಫರೆನ್ಸ್ ಇದೆ ಇಲ್ಲಿ. ಅಂಡ್ ಕೇಳಿರೋ ಕಥೆಗಳಿಗೂ ರೆಫರೆನ್ಸ್ ಇದೆ. ಸೊ ಐ ಗೆಸ್ ನಮ್ಮ 80s and 90s ನಲ್ಲಿ ಯಾರ್ಯಾರು ಕತೆ ಕೇಳಿದ್ದಾರೆ ಅವ್ರು ಬಂದು ಸಿನಿಮಾ ನೋಡಿದ್ರೆ ದೇ ವಿಲ್ ಗೋ ಬ್ಯಾಕ್ ಟು ದೋಸ್ ಡೇಸ್. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಆ 80s ನೀವು ನೋಡಿದಾಗೆ ಆ ಸೌಂಡ್ ಎಫೆಕ್ಟು, ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವ್ರದ್ದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಕ್ಯಾರೆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ಲಾಸ್ಟ್ ಬಿಟ್ ನಲ್ಲಿ ತುಂಬಾ ಎಮೋಷನಲ್ ಆಗಿ ತಗೊಂಡು ಹೋಗುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಗೋ ಅಹೆಡ್. ತುಂಬಾ ದಿನಗಳು ನಡೆಯುತ್ತೆ ಇದೆ ಸಿನಿಮಾ. ಏನ್ ಹೇಳಿ, சினிமா ரொம்ப நல்லா இருக்கு. வந்துட்டு தியேட்டர்ல பாருங்க. நான் புரிஞ்சுதா?